ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಟ್ರಂಪ್ ವಿಧಿಸಿರ್ತಕ್ಕಂಥ ಸುಂಕದ ನೀತಿಯ ಬಗ್ಗೆ ಮಾತಾಡೋಣ. ಅದೇ ಟ್ಯಾರಿಫ್ ಬಗ್ಗೆ ಮಾತಾಡೋಣ. ಅದು ಕೇವಲ ಭಾರತ ದೇಶದ ಮಾತ್ರ ಅಲ್ಲ, ಹಲವಾರು ದೇಶಗಳ ಮೇಲೆ ಟ್ರಂಪ್ ಹಲವಾರು ರೀತಿಯ ಟ್ಯಾರಿಫ್ಗಳನ್ನ ಇಂಪೋಸ್ ಮಾಡಿದ್ದಾರೆ. ಸೊ ಪ್ರಪಂಚದಲ್ಲಿ ಅತ್ಯಂತ ಬಲಿಶಾಲಿಯಾದ ದೇಶ ಯಾವುದು ಅಂತಂದ್ರೆ, ಚಿಕ್ಕ ಮಗನ್ ಕೂಡ ಕೇಳಿದ್ರೆ ಹೇಳುತ್ತೆ ಅದು ಅಮೆರಿಕ ಅಂತ. ಯಾಕೆಂದ್ರೆ ಮಿಲಿಟರಿ ವೈಸ್ ಆಗಿರ್ಬೋದು, ಎಕಾನಮಿ ವೈಸ್ ಆಗಿರೋದು ಅಮೆರಿಕ ಬಹಳ ಡೆವಲಪ್ ಆಗಿದೆ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಡೊನಾಲ್ಡ್ ಟ್ರಂಪ್ ಯಾವಾಗ ಅಮೆರಿಕ ಅಧ್ಯಕ್ಷರಾದ್ರೂ ಆಗಿದ್ದ ಒಂದೇ ಮಾತು ಹೇಳ್ತಾ ಇದ್ದಾರೆ, ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಂತ. ಅದೇ ಮಾತು ಇಟ್ಕೊಂಡು ಅವರು ಹಲವಾರು ದೇಶಗಳ ಮೇಲೆ ಟ್ಯಾರಿಫ್ ಇಂಪೋಸ್ ಮಾಡ್ತಾ ಇದ್ದಾರೆ. ಮೊದಲು ಟ್ಯಾರಿಫ್ ಅಂದ್ರೆ ಏನಂತ ತಿಳಿಯೋಣ. ಟ್ಯಾರಿಫ್ ಅಂತಂದ್ರೆ ಟ್ಯಾಕ್ಸ್, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಆಗಿರ್ಬೋದು, ಇಂಪೋರ್ಟ್ ಟ್ಯಾಕ್ಸ್ ಆಗಿರ್ಬೋದು. ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅಂದ್ರೆ ರಫ್ತು ಸುಂಕ, ಇಂಪೋರ್ಟ್ ಟ್ಯಾಕ್ಸ್ ಅಂದ್ರೆ ಆಮದು ಸುಂಕ. ಆಮದು ಅಂದ್ರೆ ನಮ್ಮ ದೇಶಕ್ಕೆ ಬೇರೆ ದೇಶ ಯಾವ್ದಾದ್ರು ವಸ್ತುಗಳನ್ನ ಕಳಿಸಿಕೊಟ್ರೆ, ಅಂದ್ರೆ ನಾವು ರಿಸೀವ್ ಮಾಡಿಕೊಂಡ್ರೆ ಅದನ್ನ ಇಂಪೋರ್ಟ್ ಅಂತೀವಿ. ನಾವು ಬೇರೆ ದೇಶಕ್ಕೆ ಕಳಿಸಿದ್ರೆ, ಬೇರೆ ದೇಶಕ್ಕೆ ವಸ್ತುಗಳನ್ನ ಕಳಿಸಿದ್ರೆ ಎಕ್ಸ್ಪೋರ್ಟ್ ಅಂತೀವಿ. ಈಗ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಬೇರೆ ದೇಶಗಳು ಅಮೆರಿಕಕ್ಕೆ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ, ಆ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿರ್ತಾವಲ್ಲ, ಆ ವಸ್ತುಗಳ ಮೇಲೆ ಟ್ಯಾಕ್ಸಸ್ ನ ಜಾಸ್ತಿ ಇಂಪೋಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಆ ವಸ್ತುಗಳ ಮೇಲೆ ಟ್ಯಾಕ್ಸಸ್ ನ ಜಾಸ್ತಿ ಆಗ್ತಾ ಇದ್ದಾರೆ. ಈ ತರ ಹಲವಾರು ದೇಶಗಳ ಮೇಲೆ ಟ್ಯಾರಿಫ್ ಇಂಪೋಸ್ ಮಾಡಿದ್ರೆ, ಆ ಬೇರೆ ಬೇರೆ ದೇಶಗಳು ಏನಾದ್ರು ಟ್ಯಾರಿಫ್ ಇಂಪೋಸ್ ಮಾಡಿರ್ತಾರಲ್ಲ, ಆ ದೇಶಗಳ ಮೇಲೆ ದೊಡ್ಡ ಹೊಡೆತ ಅಂತ ಟ್ರಂಪ್ ಭಾವಿಸ್ತಾ ಇದ್ದಾರೆ. ಬಟ್ ಅದು ಕೇವಲ ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ದೇಶಗಳಿಗೆ ಮಾತ್ರ ಅದು ಸ್ವಲ್ಪ ನಷ್ಟ ಆಗ್ಬೋದು. ಇದು ಅಮೆರಿಕಕ್ಕೆ ಬಹಳ ದೊಡ್ಡ ಹೊಡೆತ. ಬೇರೆ ಬೇರೆ ದೇಶಗಳ ಮೇಲೆ ಟ್ಯಾರಿಫ್ ಇಂಪೋಸ್ ಮಾಡೋದ್ರಿಂದ ಅಮೆರಿಕದ ಎಕಾನಮಿ ಕೊಲಾಪ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಏಕೆಂದ್ರೆ ಹೇಳ್ತಾ ಇದ್ದೀನಿ ನೋಡಿ, ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ ನೋಡಿ. ಈಗ ಸಪೋಸ್ ಈಗ ಇಂಡಿಯಾದಿಂದ ಒಂದು ಐಟಮ್ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಅಮೆರಿಕಾಗೆ, ಅಮೆರಿಕ ಅದನ್ನ ಇಂಪೋರ್ಟ್ ಮಾಡ್ತಾ ಇತ್ತು. ಅಮೆರಿಕದಲ್ಲಿ ಅದರ ಪ್ರೈಸ್ ಬಂದ್ಬಿಟ್ಟು 100 ರೂಪೀಸ್ ಇರುತ್ತೆ. ಅಡಿಷನಲ್ ಆಗಿ 25% ಟ್ಯಾಕ್ಸ್ ಇಂಪೋಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ, ಸಪೋಸ್ ಮೊದಲು 100 ರೂಪೀಸ್ ಸಿಗ್ತಾ ಇದ್ದ ಒಂದು ಐಟಮ್ ಈಗ ಅಮೆರಿಕದಲ್ಲಿ 125 ರೂಪೀಸ್ಗೆ ಸಿಗುತ್ತೆ. ಅಂದ್ರೆ ಮೊದಲು 100 ರೂಪೀಸ್ ಇತ್ತು, ಅದಕ್ಕೆ 25% ಹೊಸ ಇಂಪೋರ್ಟ್ ಟ್ಯಾಕ್ಸ್ ಆಡ್ ಮಾಡಿದ್ರೆ 125 ರೂಪೀಸ್ ಆಗುತ್ತೆ. ಈಗ ಯಾರಿಗೆ ಹೊಡೆತ ಆಗಿರೋದು? ಅಮೆರಿಕ ಸಿಟಿಜನ್ಸ್ಗೆ. ಅದ್ರ ಮೂಲ 100 ರೂಪೀಸ್ ಇಂದ ಕೊಳ್ಕೊತಾ ಇದ್ರು ಆ ವಸ್ತುನ, ಈಗ 125 ರೂಪೀಸ್ ಇಟ್ಟು ಪರ್ಚೇಸ್ ಮಾಡಬೇಕು ಪರಿಸ್ಥಿತಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ, ಅಮೆರಿಕಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ವಸ್ತುಗಳ ಬೆಲೆ ಜಾಸ್ತಿ ಆದಾಗ ಜನರು ಏನ್ ಮಾಡ್ತಾರೆ, ಅವ್ರ ತಮ್ಮ ಹತ್ರ ಏನ್ ಸೇವಿಂಗ್ಸ್ ಸಿಗ್ತಲ್ಲ, ಆ ಸೇವಿಂಗ್ಸ್ ಇದ್ದಾನೆ ವಸ್ತುಗಳನ್ನ ಕೊಡ್ಕೊಳ್ಬೇಕಾಗತ್ತೆ. ಸೇವಿಂಗ್ಸ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸೇವಿಂಗ್ಸ್ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ, ಬ್ಯಾಂಕ್ ನಲ್ಲಿ FD ಡಿಪಾಸಿಟ್ ಇರುತ್ತಲ್ಲ, ಅದು ಖಾಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ FD ಡಿಪಾಸಿಟ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಅಗೇನು ಆ ಸೆಂಟ್ರಲ್ ಬ್ಯಾಂಕ್ ಇರುತ್ತಲ್ಲ, ಫೆಡರಲ್ ರಿಸರ್ವ್, ಅಮೆರಿಕದ ಸೆಂಟ್ರಲ್ ಬ್ಯಾಂಕ್. ನಮಗೆ ಇಲ್ಲಿ RBI ಯಾವ ತರ ಇರೋದು, ಅಲ್ಲಿ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಅಂದ್ಬಿಟ್ಟು ಫೆಡರಲ್ ರಿಸರ್ವ್. ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ ನ ಹೈಕ್ ಮಾಡುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ನ ಕಂಟ್ರೋಲ್ ಮಾಡೋಕೆ. ಅದಕ್ಕಾಗಿ ವಸ್ತುಗಳ ರೇಟು ದಿನದಿಂದ ದಿನ ಹೆಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಬೆಲೆ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ FDs ನ ಅಟ್ರಾಕ್ಟ್ ಮಾಡೋದಕ್ಕೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಅವಾಗ ಇಂಟ್ರೆಸ್ಟ್ ರೇಟ್ ನ, FD ಮೇಲೆ ಇರತಕ್ಕಂಥ ಇಂಟ್ರೆಸ್ಟ್ ರೇಟ್ ನ ಸೇವಿಂಗ್ಸ್ ನ ಅಟ್ರಾಕ್ಟ್ಸ್ ಮಾಡೋಕ್ಕಾಗಿ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಎಕಾನಮಿ ಬ್ಯಾಲೆನ್ಸ್ ಆಗದೇ ಇದ್ರೆ, ಎಕಾನಮಿ ಕೊಲಾಪ್ಸ್ ಆಗೋ ಸಾಧ್ಯತೆ ಇರುತ್ತೆ. ಟ್ರಂಪ್ ಹೇಳ್ತಾ ಇರ್ಬೋದು, ಈಗ ಶಾರ್ಟ್ ಟರ್ಮ್ ಅಲ್ಲಿ ಎಕಾನಮಿ ಸ್ವಲ್ಪ ಹಿಂದಕ್ಕೆ ಹೋದ್ರು ಕೂಡ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಫ್ಯೂಚರ್ ಇರುತ್ತೆ ಅಮೆರಿಕ ಗ್ರೇಟ್ ಅಗೇನ್ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು. ಬಟ್ ಅದು ಸತ್ಯಕ್ಕೆ ಬಹಳ ದೂರವಾದ ಮಾತು. ಯಾಕೆ ಅಂತಂದ್ರೆ, ಟ್ರಂಪ್ ಕೇವಲ ಒಂದು ದೇಶದ ಮೇಲೆ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾ ಇಲ್ಲ. ಇಡೀ ಪ್ರಪಂಚದ ಯಾವ ಬಿಗ್ಗೆಸ್ಟ್ ನೇಷನ್ಸ್ ಅದಾವೋ, ಯಾವೆಲ್ಲ ದೇಶಗಳು ಅಮೆರಿಕಕ್ಕೆ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಾ ಇದಾವೋ, ಆ ದೇಶಗಳ ಮೇಲೆ ಎಲ್ಲ ಟ್ಯಾಕ್ಸ್ ನ ಹೊಸದಾಗಿ ಟ್ರಂಪ್ ಅವರು ಇಂಪೋಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅಡಿಷನಲ್ ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತಾ ಅಂತಂದ್ರೆ, ಅಮೆರಿಕದಲ್ಲಿ ಪ್ರತಿಯೊಂದು ಐಟಮು ರೇಟ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಆ ಜಾಸ್ತಿ ಆಗಿರ್ತಕ್ಕಂಥ ರೇಟ್ ನ ಕಂಪ್ನಿಗಳು ಯಾರ ಮೇಲೆ ಪಾಸ್ ಮಾಡ್ತವೆ ಅಂತಂದ್ರೆ, ಕಸ್ಟಮರ್ಸ್ ಮೇಲೆ ಪಾಸ್ ಮಾಡ್ತವೆ.